ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅವರ ಅಧಿಕಾರಾವಧಿ ಇನ್ನೊಂದು 3 ವರ್ಷ ಇದೆ ಅಷ್ಟೇ. ಟ್ರಂಪ್ ಅವರ ಈ ಅಧಿಕಾರಾವಧಿ ಮುಕ್ತಾಯ ಆಗುವಷ್ಟರಲ್ಲಿ ವಿಶ್ವದಲ್ಲಿ ಅನೇಕ ಬದಲಾವಣೆಗಳಾಗಿರ್ತವೆ. ಕೆಲವೊಂದಷ್ಟು ಟ್ರಂಪ್ ಕಾರಣದಿಂದ ಆದಂತಹ ಬದಲಾವಣೆಗಳು ಸರಿಯಾಗಬೇಕು ಅಂತಂದ್ರೆ ಮುಂದಿನ 20-30 ವರ್ಷಗಳೇ ಬೇಕಾಗಬಹುದು. ಅಷ್ಟೊಂದು ಡ್ಯಾಮೇಜ್ ಅನ್ನ ಟ್ರಂಪ್ ಮಾಡಿ ಹೋಗೋದು ಖಂಡಿತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಟ್ರಂಪ್ ಒತ್ತಡವನ್ನ ಎದುರಿಸುವಲ್ಲಿ ಟೋಟಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ. ಪುತಿನ್ ಅಕ್ಷರಶಃ ಟ್ರಂಪ್ ಅವರನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಟ್ರಂಪ್ ಅವರಿಂದ ತಪ್ಪು ಮಾಡಿಸ್ತಾ ಇದ್ದಾರೆ. ಇವತ್ತೂ ಸಹ ಟ್ರಂಪ್ ಒಂದು ಮಹಾನ್ ತಪ್ಪು ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಅಮೆರಿಕ ನ್ಯೂಕ್ಲಿಯರ್ ಟೆಸ್ಟ್ ಮಾಡುವಂತಹ ಘೋಷಣೆಯನ್ನ ಮಾಡಿದ್ದಾರೆ. ಟ್ರಂಪ್ ಅವರ ಈ ಘೋಷಣೆ ಇದೆಯಲ್ಲ, ಇದನ್ನ ಅಮೆರಿಕನ್ಸೇ ಒಪ್ಕೊಳ್ತಾ ಇಲ್ಲ. ಇದು ಮೂರ್ಖತನದ ನಿರ್ಧಾರ ಅಂತ ಅಮೆರಿಕದವರೇ ಖಂಡಿಸ್ತಾ ಇದ್ದಾರೆ. ಯಾವ ಎಕ್ಸ್ಪರ್ಟ್ಗಳು ಕೂಡ ಇದೊಂದು ತರ್ಕಬದ್ಧವಾದಂತಹ ನಿರ್ಧಾರ, ಇದರಿಂದ ಅಮೆರಿಕಾಗೆ ಬಹಳ ಒಳ್ಳೆಯದಾಗುತ್ತೆ ಅಂತ ಯಾರೊಬ್ಬರೂ ಕೂಡ ಹೇಳ್ತಾ ಇಲ್ಲ. ಇದು ಅಮೆರಿಕಾಗೆ ಹಾನಿ ಮಾಡುತ್ತೆ, ಇಡೀ ವಿಶ್ವಕ್ಕೆ ಹಾನಿ ಮಾಡುತ್ತೆ ಅಂತ ಪ್ರತಿಯೊಬ್ಬರೂ ಕೂಡ ಖಂಡಿಸ್ತಾ ಇದ್ದಾರೆ. ಇದನ್ನು ಹೇಳದಂತಹ ಸಂದರ್ಭದಲ್ಲಿ ಕೆಲವರು ಏನು ಅಂದುಕೊಳ್ತಾ ಇರ್ತಾರೆ ಗೊತ್ತಾ? ಈಗ ಪುತಿನ್ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಮಿಸೈಲ್ ಅನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ ಅಂತ ಹೇಳಲಾಗ್ತಾ ಇದೆ. ಅಂತಹದರಲ್ಲಿ ಅಮೆರಿಕ ಟೆಸ್ಟ್ ಮಾಡೋದ್ರಲ್ಲಿ ಏನು ಹೊಸತಿದೆ? ಅಮೆರಿಕ ಟೆಸ್ಟ್ ಮಾಡೋದಕ್ಕೂ ಪುತಿನ್ ಟೆಸ್ಟ್ ಮಾಡೋದಕ್ಕೂ ಏನಪ್ಪ ವ್ಯತ್ಯಾಸ ಇದೆ? ಹೀಗಂತ ಕೆಲವರಿಗೆ ಪ್ರಶ್ನೆಗಳು ಬಂದಿರಬಹುದು. ಮಿತ್ರರೇ, ಇದು ಬಹಳ ದೊಡ್ಡ ವಿಚಾರ. ಟ್ರಂಪ್ ಕೈಗೊಂಡಂತಹ ನಿರ್ಧಾರದ ಬಗ್ಗೆ ಈಗ ಅಮೆರಿಕದಲ್ಲಿ ವಿರೋಧ ವ್ಯಕ್ತವಾಗ್ತಿರೋದು ಕೂಡ ಇದೇ ಕಾರಣಕ್ಕೆ. ಟ್ರಂಪ್ ಕೈಗೊಂಡಂತಹ ನಿರ್ಧಾರಕ್ಕೂ ಪುತಿನ್ ಮಾಡ್ತಾ ಇರುವಂತಹ ಎಕ್ಸ್ಪೆರಿಮೆಂಟ್ಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಆಕಾಶ ಭೂಮಿಯಷ್ಟೇ ವ್ಯತ್ಯಾಸಗಳಿದೆ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ, ಟ್ರಂಪ್ ತನ್ನ ತಲೆಯ ಮೇಲೆ ತಾನೇ ಚಪ್ಪಡಿಯನ್ನು ಎಳೆದುಕೊಂಡಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಥವಾ ಅಮೆರಿಕದ ತಲೆ ಮೇಲೆ ಚಪ್ಪಡಿ ಎಳೆದಿದ್ದಾರೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟ್ರಂಪ್ಗೆ ಯುದ್ಧ ನಿಲ್ಲಿಸುವಂತಹ ಶೋಕಿ. ಈಗಾಗಲೇ 8 ಯುದ್ಧ ನಿಲ್ಲಿಸಿದ್ದೀನಿ, 9 ನಿಲ್ಲಿಸಿದ್ದೀನಿ, ಹೀಗೆಲ್ಲ ಟ್ರಂಪ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಆದರೆ ಟ್ರಂಪ್ ಅವರ ಮೇಜರ್ ಗುರಿ ಇದ್ದಿದ್ದು ಯಾವುದು ಕೇಳಿದ್ರೆ, ರಷ್ಯಾ ಉಕ್ರೇನ್ ವಾರ್. ಆ ಯುದ್ಧವನ್ನು ನಿಲ್ಲಿಸೋದಕ್ಕೆ ಟ್ರಂಪ್ಗೆ ಆಗ್ತಾ ಇಲ್ಲ. ಟ್ರಂಪ್ ಯಾವಾಗ ಪುತಿನ್ಗೆ ಕರೆ ಮಾಡಿ ಮಾತನಾಡ್ತಾರೋ, ಪುತಿನ್ ಬಹಳ ಸಿಹಿಯಾಗೆ ಮಾತನಾಡ್ತಾರೆ. ಹೇಗೆ ಕೇಳಿದ್ರೆ, ಟ್ರಂಪ್ ಅವರ ಕಿವಿಯನ್ನ ತಂಪಾಗಿಸಿಟ್ಟಿರ್ತಾರೆ. ಆದರೆ ಯುದ್ಧ ನಿಲ್ಲಿಸುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಪುತಿನ್ ತನ್ನ ನಿರ್ಧಾರದಿಂದ ಹಿಂದೆ ಸರಿತಾ ಇಲ್ಲ. ತಾನೇನು ಅಂದುಕೊಂಡಿದ್ದೀನೋ ಅದೇ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇದು ಇತ್ತೀಚೆಗೆ ಟ್ರಂಪ್ ಅವರನ್ನ ಭಾರಿ ಒತ್ತಡಕ್ಕೀಡು ಮಾಡಿತ್ತು. ಈ ಕಾರಣದಿಂದಾಗಿ ಟ್ರಂಪ್ ಒಂದು ದೊಡ್ಡ ನಿರ್ಧಾರ ಮಾಡಿದ್ರು. ಅದೇನು ಕೇಳಿದ್ರೆ, ರಷ್ಯಾದ 2 ಪ್ರಮುಖ ತೈಲ ಕಂಪನಿಗಳ ಮೇಲೆ ಸ್ಯಾಂಕ್ಷನ್ಸ್ ಗಳನ್ನು ವಿಧಿಸಿದ್ರು. ಇದು ರಷ್ಯಾಗೆ ಬಹಳ ದೊಡ್ಡ ಹೊಡೆತ. ಇದಕ್ಕೆ ಪುತಿನ್ ಯಾವ ರೀತಿಯಾಗಿ ಉತ್ತರ ಕೊಟ್ಟರು ಅಂತಂದ್ರೆ, ದೊಡ್ಡ ಮಿಸೈಲ್ಗಳನ್ನು ಟೆಸ್ಟ್ ಮಾಡುವ ಮೂಲಕ, ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ಗಳನ್ನು ಟೆಸ್ಟ್ ಮಾಡಿದ್ರು. ತಾನು ಕುಂತಲ್ಲೇ ಒಂದು ಬಟನ್ ಅನ್ನ ಒತ್ತಿದ್ದೇ ಆದ್ರೆ ಅದು ಅಮೆರಿಕದ ಯಾವ ಮೂಲೆಯನ್ನ ಬೇಕಾದ್ರೂ ಧ್ವಂಸ ಮಾಡಬಹುದು. ಅಂತಹ ಮಿಸೈಲ್ಗಳ ಟೆಸ್ಟ್ ಅನ್ನ ಮಾಡಿದ್ರು. ಅಮೆರಿಕಾಗಿದು ಭಾರಿ ಒತ್ತಡವನ್ನ ಕ್ರಿಯೇಟ್ ಮಾಡ್ತು. ಇವತ್ತು ಮಿತ್ರರೇ, ಅಮೆರಿಕ ತನ್ನನ್ನು ತಾನು ವಿಶ್ವದ ಹಿರಿಯಣ್ಣ ಅಂತ ಕರೆದುಕೊಳ್ಳುತ್ತಲ್ಲ, ಆ ವಿಶ್ವದ ಹಿರಿಯಣ್ಣನಿಗೆ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಭಯ ಇದೆ ಅಂತಂದ್ರೆ ಅದು ರಷ್ಯಾ ಬಳಿಯಲ್ಲಿರುವಂತಹ ಅತ್ಯಂತ ಡೆಡ್ಲಿ ನ್ಯೂಕ್ಲಿಯರ್ ವೆಪನ್ಗಳು. ರಷ್ಯಾ ಯಾವಾಗ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಾಗಿರಬಹುದು, ಕ್ರೂಸ್ ಮಿಸೈಲ್ಗಳಾಗಿರಬಹುದು, ಇವುಗಳನ್ನು ಟೆಸ್ಟ್ ಮಾಡಿದ್ದೆ ಆದರೆ ಅಮೆರಿಕದ ಅಧ್ಯಕ್ಷರಿಗೆ ಪುಕ ಶುರು ಆಗ್ಬಿಟ್ಟಿರುತ್ತೆ. ಆದರೆ ಈ ಹಿಂದಿನ ಅಧ್ಯಕ್ಷರುಗಳು ಅದನ್ನು ತೋರಿಸ್ಕೊಳ್ತಾ ಇರಲಿಲ್ಲ. ಯಾಕೆಂದರೆ ತಮ್ಮ ಹಿರಿಯಣ್ಣನ ಪಟ್ಟಕ್ಕೆ ಎಲ್ಲಿ ಡ್ಯಾಮೇಜ್ ಆಗ್ಬಿಡುತ್ತೋ ಅಂತ. ಟ್ರಂಪ್ಗೆ ಅದನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ, ಹೊರಗೆ ತೋರಿಸ್ಕೊಂಡಿದ್ದಾರೆ. ಅದು ಯಾವುದರ ಮೂಲಕ ಅಂತಂದರೆ ಈ ನ್ಯೂಕ್ಲಿಯರ್ ವಾರ್ನಿಂಗ್ ಮೂಲಕ. ಮಿತ್ರರೇ, ಟ್ರಂಪ್ ಇವತ್ತು ತನ್ನ ಟ್ರೂತ್ ಸೋಷಲ್ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ ಪೋಸ್ಟ್ ಅಂತಂದ್ರೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ. ಯಾರಿಗಾರು ಧಮಕಿ ಹಾಕಿರ್ತಾರೆ, ಯಾವುದಾದ್ರೂ ದೇಶಕ್ಕೆ ಹೀಗೆಳೆದಿರ್ತಾರೆ, ಯಾವುದಾದ್ರೂ ನಾಯಕನನ್ನ ಕಾಲೆಳೆದಿರ್ತಾರೆ. ಇದಿಷ್ಟಕ್ಕೆ ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ ಬಳಕೆ ಆಗುವಂಥದ್ದು. ಆದರೆ ಇವತ್ತಿನ ಪೋಸ್ಟ್ ಇದೆಯಲ್ಲ, ಇದರ ಬಗ್ಗೆ ಇಡೀ ವಿಶ್ವ ಇವತ್ತು ತಲೆ ಕೆಡಿಸ್ಕೊಂಡಿದೆ. ಅದರಲ್ಲಿ ಟ್ರಂಪ್ ಏನು ಹೇಳಿದ್ದಾರೆ ಕೇಳಿದ್ರೆ, ಅಮೆರಿಕ ಪುನಃ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡುತ್ತೆ, ನಾನು ಆ ರೀತಿಯ ಸೂಚನೆಗಳನ್ನು ಕೊಟ್ಟಿದ್ದೀನಿ, ಪೆಂಟಗಾನ್ಗೆ ಈಗಾಗಲೇ ಕ್ಲಿಯರ್ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಾಗಿದೆ, ಹೀಗಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ನಾನು ಇವತ್ತು ಪೆಂಟಗಾನ್ಗೆ ಒಂದು ಕ್ಲಿಯರ್ ಆದಂತಹ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದೀನಿ. ನಮ್ಮ ನ್ಯೂಕ್ಲಿಯರ್ ಟೆಸ್ಟ್ಗಳು ಇನ್ನು ಮುಂದೆ ನಿರಂತರವಾಗಿ ನಡೀಬೇಕು ಅಂತ. ಕಾರಣ ಏನು ಕೇಳಿದ್ರೆ, ಇವತ್ತು ವಿಶ್ವದಲ್ಲಿ ಎಲ್ಲರೂ ಕೂಡ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಅಮೆರಿಕ ವಿಶ್ವದಲ್ಲಿ ಅತಿ ಹೆಚ್ಚು ನ್ಯೂಕ್ಲಿಯರ್ ವೆಪನ್ಗಳನ್ನು ಹೊಂದಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಉಳಿದ ದೇಶಗಳು ಸರಿಸಮ ಆಗಬಹುದು. ಅಂದ್ರೆ ರಷ್ಯಾ ಮತ್ತು ಚೈನಾ ಮುಂದಿನ 5 ವರ್ಷಗಳಲ್ಲಿ ಅಮೆರಿಕಾಗೆ ಸರಿಸಮವಾಗಿ ಬೆಳೆದು ನಿಲ್ತವೆ. ಯಾವ ವಿಚಾರದಲ್ಲಿ? ನ್ಯೂಕ್ಲಿಯರ್ ವೆಪನ್ ವಿಚಾರದಲ್ಲಿ. ಹೀಗಾಗಿ ನಾನು ಆರ್ಡರ್ ಮಾಡಿದ್ದೀನಿ, ಹೊಸದಾಗಿ ನ್ಯೂಕ್ಲಿಯರ್ ವೆಪನ್ಗಳ ಟೆಸ್ಟ್ ಆಗಲಿ. ವಾಸ್ತವಿಕವಾಗಿ ಹೇಳಬೇಕು ಅಂತಂದ್ರೆ, ನನಗೆ ನ್ಯೂಕ್ಲಿಯರ್ ಡೆವಲಪ್ ಮಾಡೋದಾಗ್ಲಿ ಅಥವಾ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದಾಗ್ಲಿ ಸ್ವಲ್ಪನೂ ಇಷ್ಟ ಇಲ್ಲ.
ಕಾರಣ ಏನು ಕೇಳಿದ್ರೆ ಅವೆಲ್ಲವೂ ಕೂಡ ವಿನಾಶಕಾರಿಯಾದಂಥವು. ಆದರೆ ನಮಗೆ ಅನಿವಾರ್ಯತೆ ಸೃಷ್ಟಿಯಾಗಿದೆ. ನಮ್ಮ ಪ್ರತಿಸ್ಪರ್ಧಿಗಳು ನಿರಂತರವಾಗಿ ನ್ಯೂಕ್ಲಿಯರ್ ಪ್ರಯೋಗಗಳನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಅಮೆರಿಕ ಕೂಡ ನ್ಯೂಕ್ಲಿಯರ್ ಪ್ರಯೋಗಕ್ಕೆ ಮುಂದಾಗುತ್ತೆ. ಈ ಹಿಂದೆ ನಾನು ಅಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ವೆಪನ್ಗಳನ್ನು ಮಾಡರ್ನೈಸೇಷನ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೆ. ಆ ಪ್ರಕಾರವಾಗಿ ನಮ್ಮ ನ್ಯೂಕ್ಲಿಯರ್ ವೆಪನ್ಗಳು ಆಧುನೀಕರಣಗೊಂಡಿದ್ದಾವೆ. ಇನ್ನು ಮುಂದೆ ಆ ನ್ಯೂಕ್ಲಿಯರ್ ವೆಪನ್ಗಳ ಟೆಸ್ಟ್ ಆಗುತ್ತೆ ಅಂತ ಹೇಳಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ನಿಮಗೆ ನೆನಪಿರಲಿ, ಟ್ರಂಪ್ ಈ ರೀತಿಯಾಗಿ ಘೋಷಣೆ ಮಾಡುವ ಮೂಲಕ ಮಾಡಿದಂತಹ ಬ್ಲಂಡರ್ ಇದೆಯಲ್ಲ, ಇದೇನು ಸಣ್ಣ ವಿಚಾರ ಅಲ್ಲ. ಯಾಕೆ ಕೇಳಿದ್ರೆ ಅಮೆರಿಕ ಕಳೆದ 33 ವರ್ಷಗಳಿಂದ ಯಾವುದೇ ನ್ಯೂಕ್ಲಿಯರ್ ಪ್ರಯೋಗವನ್ನು ನಡೆಸಿರಲಿಲ್ಲ. ಅಮೆರಿಕ ಕಡೆಯದಾಗಿ ನ್ಯೂಕ್ಲಿಯರ್ ಪರೀಕ್ಷೆಯನ್ನು ನಡೆಸಿದ್ದು 1992ರಲ್ಲಿ. ಅದಾದ ಬಳಿಕ ಕೋಲ್ಡ್ ವಾರ್ ಎಂಡ್ ಆಗುತ್ತೆ. ಅಮೆರಿಕ ಈ ನ್ಯೂಕ್ಲಿಯರ್ ವೆಪನ್ಗಳನ್ನು ಕಡಿಮೆ ಮಾಡುವಂತಹ ನಿರ್ಧಾರಕ್ಕೆ ಬರುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಶ್ವಮಟ್ಟದಲ್ಲಿ CTBT ಒಪ್ಪಂದ ಆಗುತ್ತೆ. ಈ CTBT ಅಂತಂದ್ರೆ ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ. 1996ರಲ್ಲಿ ಇದನ್ನು ಜಾರಿಗೆ ತರಲಾಗುತ್ತೆ. ಈ ಒಪ್ಪಂದಕ್ಕೆ 71 ದೇಶಗಳು ಸಹಿ ಹಾಕಿದವೆ. 5 ನ್ಯೂಕ್ಲಿಯರ್ ಪವರ್ ದೇಶಗಳು ಕೂಡ ಈ CTBT ಒಪ್ಪಂದಕ್ಕೆ ಸಹಿ ಹಾಕಿದವೆ. ಈ CTBT ಒಪ್ಪಂದ ಏನ್ ಹೇಳುತ್ತೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡಕೂಡದು. ಜೊತೆಗೆ ಈಗಿರುವಂತಹ ನ್ಯೂಕ್ಲಿಯರ್ ವೆಪನ್ಗಳೇನಿದಾವೆ ಇದನ್ನ ಕಡಿಮೆ ಮಾಡಬೇಕೇ ಹೊರತು ಹೆಚ್ಚು ಮಾಡಕೂಡದು. ಅಂದ್ರೆ ಹೊಸದಾಗಿ ನ್ಯೂಕ್ಲಿಯರ್ ವೆಪನ್ಗಳನ್ನ ರೆಡಿ ಮಾಡಬಾರ್ದಪ್ಪ. ಆ ರೀತಿಯ ಒಪ್ಪಂದವನ್ನ 1996ರಲ್ಲಿ ಮಾಡಲಾಗುತ್ತೆ. ಅಮೆರಿಕ ಅದಕ್ಕೆ ಸಹಿ ಮಾಡಿದೆ. ಅಮೆರಿಕದ ಜೊತೆಗೆ ಚೈನಾ, ಫ್ರಾನ್ಸ್, ರಷ್ಯಾ, UK ಹೀಗೆ ಒಟ್ಟು 5 ನ್ಯೂಕ್ಲಿಯರ್ ಪವರ್ ದೇಶಗಳು ಈ ಒಪ್ಪಂದಕ್ಕೆ ಸಹಿ ಮಾಡಿದವೆ. ನಿಮಗೆ ಈಗ ಪ್ರಶ್ನೆ ಬರಬಹುದು, ಭಾರತ ಸಹಿ ಮಾಡಿಲ್ವಾ ಅಂತ. ಇಲ್ಲ ಮಿತ್ರರೇ, 1996ರಲ್ಲಿ ಈ ಒಪ್ಪಂದ ಜಾರಿಗೆ ಬಂದಿದ್ದು. ಆಗ ಭಾರತ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಯೋಚನೆ ಮಾಡ್ತಾ ಇತ್ತು. ನಮ್ಮಲ್ಲಿ ತೆರೆಮರೆಯಲ್ಲಿ ಎಲ್ಲ ಯತ್ನಗಳು ನಡೀತಾ ಇದ್ವು. ಹೀಗಾಗಿ ಭಾರತ ಆ ಒಪ್ಪಂದಕ್ಕೆ ಸಹಿ ಹಾಕಿರಲಿಲ್ಲ. ಇವತ್ತಿಗೂ ಕೂಡ ಭಾರತ ಆ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ. ಇದೇ ಕಾರಣದಿಂದ ನಾವು ಪೋಖ್ರಾನ್ನಲ್ಲಿ ಅಣು ಟೆಸ್ಟ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಪಾಕಿಸ್ತಾನವೂ ಕೂಡ ಸಹಿ ಹಾಕಿಲ್ಲ. ಹಾಗೆ ನಾರ್ತ್ ಕೊರಿಯಾ ಕೂಡ ಸಹಿ ಹಾಕಿಲ್ಲ. ಒಂದು ವೇಳೆ ಟ್ರಂಪ್ ಏನಾದರೂ ಈಗ ನ್ಯೂಕ್ಲಿಯರ್ ಟೆಸ್ಟ್ಗೆ ಮುಂದಾಗಿದ್ದೆ ಆದರೆ ಈ ಒಪ್ಪಂದ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗುತ್ತೆ. ಇದು ಹೇಗೆ ಕೇಳಿದ್ರೆ, ಮನೆಯಲ್ಲಿ ಒಬ್ಬ ಹಿರಿಯರು ಇರ್ತಾರಪ್ಪ, ಅವರು ಮಾದರಿಯಾಗಿರ್ತಾರೆ. ಅವ್ರೇನ್ ಮಾಡ್ತಾರೋ ಅವರನ್ನ ಕಿರಿಯರು ಅನುಸರಿಸ್ತಾ ಇರ್ತಾರೆ. ಅವರ ಭಯದಿಂದ ಅನುಸರಿಸ್ತಾ ಇರ್ತಾರೆ. ಈಗ ನ್ಯೂಕ್ಲಿಯರ್ ವಿಚಾರದಲ್ಲಿ ವಿಶ್ವಕ್ಕೆ ಬೋಧನೆ ಮಾಡ್ತಾ ಇರುವಂತಹದ್ದು ಯಾರು? ವಿಶ್ವಕ್ಕೆಲ್ಲ ಧಮಕಿ ಹಾಕ್ತಾ ಇರುವಂತಹದ್ದು ಯಾರು? ಅಮೆರಿಕ. ಯಾರಾದರೂ ಹೊಸದಾಗಿ ನ್ಯೂಕ್ಲಿಯರ್ ಪ್ರಯೋಗ ಮಾಡ್ತಾರೆ ಅಂತಂದ್ರೆ ಅವರ ಮೇಲೆ ಇನ್ನಿಲ್ಲದಂತಹ ನಿರ್ಬಂಧವನ್ನು ಅಮೆರಿಕ ವಿಧಿಸುತ್ತೆ. ಅಷ್ಟೇ ಏಕೆ, ಇರಾನ್ ಈಗ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದೋದಕ್ಕೆ ಹೊರಟಿದೆ ಅಂತೇಳಿ ಇರಾನ್ ಮೇಲೆ ಅಮೆರಿಕ ಬಾಂಬ್ ಹಾಕಿಲ್ವಾ? ಇಸ್ರೇಲ್ ಮೂಲಕವಾಗಿ ಯುದ್ಧ ಮಾಡಿಸಿಲ್ವಾ? ಈ ಹಿಂದೆ ಭಾರತ ಮತ್ತು ಪಾಕಿಸ್ತಾನ ಅಣು ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮಿತಿಮೀರಿದ ನಿರ್ಬಂಧಗಳನ್ನು ಇದೇ ಅಮೆರಿಕ ವಿಧಿಸಿತ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ನಾವು ನ್ಯೂಕ್ಲಿಯರ್ ವೆಪನ್ ವಿರುದ್ಧವಾಗಿದ್ದೀವಿ ಅಂತ ಅಮೆರಿಕ ತೋರಿಸ್ಕೊಳ್ಳುತ್ತೆ. ಈಗ ಮಿತ್ರರೇ, ಅದೇ ಅಮೆರಿಕ ಏನಾದರೂ ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡಿದ್ದೇ ಆದರೆ ಏನಾಗಬಹುದು ಪರಿಸ್ಥಿತಿ? ನಾಳೆ ಪಾಕಿಸ್ತಾನವೂ ಕೂಡ ಇನ್ನೊಮ್ಮೆ ನ್ಯೂಕ್ಲಿಯರ್ ವೆಪನ್ಗಳನ್ನು ಟೆಸ್ಟ್ ಮಾಡುತ್ತೆ. ಭಾರತ ಕೂಡ ಟೆಸ್ಟ್ ಮಾಡಬಹುದು. ಚೈನಾ, ರಷ್ಯಾ ಒಂದಾದ ಮೇಲೆ ಒಂದು ದೇಶಗಳು ಮತ್ತೆ ನ್ಯೂಕ್ಲಿಯರ್ ವೆಪನ್ ಪೈಪೋಟಿಗೆ ಬೀಳಬಹುದು. ಇದು ಟೋಟಲಿ ಚೈನ್ ಲಿಂಕ್ ಇದ್ದಂತೆ. ಈಗ ಅಮೆರಿಕ ಟೆಸ್ಟ್ ಮಾಡ್ತು ಅಂತಂದ್ರೆ ನೆಕ್ಸ್ಟ್ ಟೆಸ್ಟ್ ಮಾಡೋದು ಯಾರು? ರಷ್ಯಾ. ಚೈನಾಗೂ ಕೂಡ ಒತ್ತಡ ಉಂಟಾಗುತ್ತೆ. ಚೈನಾ ಕೂಡ ಒಂದು ಟೆಸ್ಟ್ ಅನ್ನು ನಡೆಸುತ್ತೆ. ಚೈನಾ ಟೆಸ್ಟ್ ಅನ್ನು ನಡೆಸ್ತು ಅಂತಂದ್ರೆ ತಕ್ಷಣ ಭಾರತವೂ ಕೂಡ ಅಂತಹದೊಂದು ಟೆಸ್ಟ್ಗೆ ಮುಂದಾದರೂ ಕೂಡ ಆಶ್ಚರ್ಯ ಇಲ್ಲ. ಈಗ ನಿಮಗೆ ಇನ್ನೊಂದು ರೀತಿಯಲ್ಲೂ ಕೂಡ ಪ್ರಶ್ನೆ ಬರ್ತಾ ಇರಬಹುದು. ಇತ್ತೀಚೆಗೆ ರಷ್ಯಾ ನ್ಯೂಕ್ಲಿಯರ್ ಕೇಪಬಲ್ ಆದಂತಹ ಮಿಸೈಲ್ಗಳನ್ನು ಟೆಸ್ಟ್ ಮಾಡಿತ್ತಲ್ವಾ? ರಷ್ಯಾನೇ ಪ್ರವೋಕ್ ಮಾಡಿದೆ. ಹೀಗಾಗಿ ಅಮೆರಿಕದ ಟ್ರಂಪ್ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ರಷ್ಯಾ ಇತ್ತೀಚೆಗೆ ಬುರೆವೆಸ್ನಿಕ್ ಅನ್ನುವಂತಹ ಒಂದು ಮಿಸೈಲ್ ಅನ್ನ ಟೆಸ್ಟ್ ಮಾಡಿತ್ತು. ಸ್ವತಃ ರಷ್ಯಾದ ಅಧ್ಯಕ್ಷ ಪುತಿನ್ ಈ ಮಿಸೈಲ್ ಟೆಸ್ಟ್ ಬಗ್ಗೆ ಘೋಷಣೆ ಮಾಡಿದ್ರು. ಇದೊಂದು ರಷ್ಯಾ ನಿರ್ಮಿತ ನ್ಯೂಕ್ಲಿಯರ್ ಕ್ರೂಸ್ ಮಿಸೈಲ್. ಇಲ್ಲಿ ಬುರೆವೆಸ್ನಿಕ್ ಇದೆಯಲ್ಲ, ಈ ಮಿಸೈಲ್ ನ್ಯೂಕ್ಲಿಯರ್ ಅನ್ನ ಬಳಸಿಕೊಂಡು ಚಲಿಸುವಂತಹ ಮಿಸೈಲ್. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಈ ಮಿಸೈಲ್ ಚಲಿಸಬೇಕಾದ್ರೆ ಇದಕ್ಕೆ ಬೇರೆ ಯಾವುದೇ ಇಂಧನ ಹಾಕೋದಿಲ್ಲ. ನ್ಯೂಕ್ಲಿಯರೇ ಇದರ ಇಂಧನ. ಹೀಗಾಗಿ ಈ ಕ್ರೂಸ್ ಮಿಸೈಲ್ 14,000 ಕಿಲೋಮೀಟರ್ನಷ್ಟು ಕ್ರಮಿಸುತ್ತೆ. ಪುತಿನ್ ಏನ್ ಘೋಷಣೆ ಮಾಡಿದ್ರು? ಇದು ಇಡೀ ಭೂಮಂಡಲದ ಯಾವುದೇ ಮೂಲೆಯನ್ನ ಬೇಕಾದರೂ ತಲುಪುತ್ತೆ ಅಂತಹ ಕೆಪಾಸಿಟಿ ಇರುವಂತಹ ಮಿಸೈಲ್ ಅಂತ. ಇಲ್ಲಿ ಮಿತ್ರರೇ, ನ್ಯೂಕ್ಲಿಯರ್ ಇಂದ ಚಲಿಸುವಂತಹ ಮಿಸೈಲ್ಗೂ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಈಗ ನ್ಯೂಕ್ಲಿಯರ್ ಕೇಪಬಲ್ ಆದಂತಹ ಮಿಸೈಲ್ಗಳನ್ನ ಭಾರತವೂ ಟೆಸ್ಟ್ ಮಾಡ್ತಾ ಇರುತ್ತೆ, ರಷ್ಯಾ ಕೂಡ ಟೆಸ್ಟ್ ಮಾಡ್ತಾ ಇರುತ್ತೆ, ಅಮೆರಿಕ ಕೂಡ ಟೆಸ್ಟ್ ಮಾಡಿದೆ. ಅದೇನು ದೊಡ್ಡ ಹೊಸ ವಿಚಾರ ಅಲ್ಲ. ನಮ್ಮ ಬಳಿಯಲ್ಲಿ ಯಾವುದೋ ಒಂದು ಮಿಸೈಲ್ ಇರುತ್ತಪ್ಪ, ಅದನ್ನ ನಾವು ನ್ಯೂಕ್ಲಿಯರ್ ಕೇಪಬಲ್ ಆಗಿ ಡೆವಲಪ್ ಮಾಡಬಹುದು. ಅಂದ್ರೆ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನ ಕೊಂಡೊಯ್ಯುವಂತಹ ಸಾಮರ್ಥ್ಯ ಅದಕ್ಕೆ ಬಂದಿದ್ದೆ ಆದ್ರೆ ಅದು ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ ಅಂತ ಅನಿಸ್ಕೊಳ್ಳುತ್ತೆ. ಅಥವಾ ಅದು ನ್ಯೂಕ್ಲಿಯರ್ ಅನ್ನ ಇಂಧನವಾಗಿ ಬಳಸಿಕೊಳ್ಳುತ್ತೆ ಅಂತಂದ್ರೆ ಅದು ನ್ಯೂಕ್ಲಿಯರ್ ಮಿಸೈಲ್ ಆಗುತ್ತೆ. ಇದು ಯಾವುದೂ ಕೂಡ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಅಲ್ಲ. ರಷ್ಯಾ ಈ ಬುರೆವೆಸ್ನಿಕ್ ಟೆಸ್ಟ್ ಆದ ಬಳಿಕ ಒಂದು ಟಾರ್ಪಿಡೋವನ್ನು ಟೆಸ್ಟ್ ಮಾಡಿದೆ. ಅದು ಕೂಡ ನ್ಯೂಕ್ಲಿಯರ್ ಕೆಪಾಸಿಟಿ ಇರುವಂತಹ ಟಾರ್ಪಿಡೋ. ಅದು ಬರೋಬ್ಬರಿ 10,000 ಕಿಲೋಮೀಟರ್ನಷ್ಟು ಸಮುದ್ರದ ಆಳದಲ್ಲಿ ಹೋಗುತ್ತೆ. ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ. ಅಂತಹ ಒಂದು ಟಾರ್ಪಿಡೋವನ್ನು ಕೂಡ ರಷ್ಯಾ ಟೆಸ್ಟ್ ಮಾಡಿದೆ. ಇಲ್ಲಿ ಮಿತ್ರರೇ, ಟ್ರಂಪ್ಗೆ ಇದು ಅರ್ಥ ಆಗಿಲ್ವೋ ಅಥವಾ ಹೆದರಿದ್ರೋ ಏನೋ ನನಗೆ ಗೊತ್ತಿಲ್ಲ.
ಒಟ್ನಲ್ಲಿ ಅವ್ರು ಏನು ಘೋಷಣೆ ಮಾಡಿದ್ದಾರೆ, ರಷ್ಯಾದ ಈ ಟೆಸ್ಟ್ಗೆ ಪ್ರತಿಯಾಗಿ ನಾವು ನ್ಯೂಕ್ಲಿಯರ್ ವೆಪನ್ ಅನ್ನೇ ಟೆಸ್ಟ್ ಮಾಡ್ತೀವಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇನ್ನೂ ನಿಮಗೆ ಅರ್ಥ ಆಗುವ ಹಾಗೆ ಹೇಳಬೇಕು ಅಂತಂದ್ರೆ, ನಮ್ಮಲ್ಲಿ ಅಗ್ನಿ ಮಿಸೈಲ್ಗಳನ್ನ ಟೆಸ್ಟ್ ಮಾಡ್ತೀವಪ್ಪ. ಅಗ್ನಿ ಮಿಸೈಲ್ಗಳು ಕೂಡ ನ್ಯೂಕ್ಲಿಯರ್ ಕೆಪಾಸಿಟಿ ಇರುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಆದ್ರೆ ಭಾರತ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿದ್ದು ಪೋಖ್ರಾನ್ ನಲ್ಲಿ. ಈಗ ಟ್ರಂಪ್ ಹೇಳ್ತಾ ಇರುವಂತದ್ದು, ಪೋಖ್ರಾನ್ ನಲ್ಲಿ ನಾವು ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದ್ವಲ್ಲ, ಆ ರೀತಿಯ ಟೆಸ್ಟ್ ಗಳನ್ನ ಅಮೆರಿಕ ಮಾಡುತ್ತೆ ಅಂತ. ಇನ್ನು ಮಿತ್ರರೇ, ಟ್ರಂಪ್ ಸುಳ್ಳು ಹೇಳೋದ್ರ ಬಗ್ಗೆ ನಿಮಗೇನು ಗೊತ್ತಿಲ್ಲ. ಈ ವಿಚಾರವನ್ನ ಜಗತ್ತಿಗೆ ತಿಳಿಸುವಂತಹ ಸಂದರ್ಭದಲ್ಲೂ ಕೂಡ ಟ್ರಂಪ್ ಒಂದು ಬಹಳ ದೊಡ್ಡ ಸುಳ್ಳು ಹೇಳಿದ್ದಾರೆ. ಅದೇನು ಕೇಳಿದ್ರೆ, ನಮ್ಮ ಎನಿಮಿಗಳು ಅಥವಾ ನಮ್ಮ ಪ್ರತಿಸ್ಪರ್ಧಿಗಳು ವಿಪರೀತವಾಗಿ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತಿಯಾಗಿ ನಾವು ಮಾಡ್ತೀವಿ ಅಂತ. ಇದಕ್ಕೆ ಅಮೆರಿಕನ್ನರೇ ಉತ್ತರ ಕೊಟ್ಟಿದ್ದಾರೆ. ಅಮೆರಿಕದ ಟಾಮ್ ನಿಕೋಲಸ್ ಅನ್ನುವಂಥ ಪ್ರಖ್ಯಾತ ಜರ್ನಲಿಸ್ಟ್ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಟೋಟಲಿ ಸುಳ್ಳು ಹೇಳ್ತಾ ಇದ್ದಾರೆ, ಟ್ರಂಪ್ ಮಾತಿನಲ್ಲಿ ಯಾವುದೇ ಅರ್ಥ ಇಲ್ಲ. ಇವತ್ತು ವಿಶ್ವದಲ್ಲಿ ಅತಿ ಹೆಚ್ಚು ನ್ಯೂಕ್ಲಿಯರ್ ವೆಪನ್ಗಳನ್ನು ಹೊಂದಿರುವಂತಹದ್ದು ರಷ್ಯಾ. ಅವರ ಬಳಿಯಲ್ಲಿ ಹೆಚ್ಚು ಸ್ಟಾಕ್ ಪೈಲ್ಗಳಿದಾವೆ, ಅಮೆರಿಕದ ಬಳಿಯಲ್ಲ. ಟ್ರಂಪ್ ಈ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಟಾಮ್ ನಿಕೋಲಸ್ ಅನ್ನುವಂಥ ಅಮೆರಿಕದ ಪ್ರಖ್ಯಾತ ಜರ್ನಲಿಸ್ಟ್ ಈ ಬಗ್ಗೆ ಹೇಳಿದ್ದಾರೆ. ಇಷ್ಟಕ್ಕೆ ಅವರು ಸುಮ್ಮನಾಗಿಲ್ಲ. ಇದರ ಜೊತೆಗೆ ಟ್ರಂಪ್ ಯಾವುದೇ ರೀತಿಯಲ್ಲೂ ಕೂಡ ತನ್ನ ಮೊದಲ ಅವಧಿಯಲ್ಲಿ ನ್ಯೂಕ್ಲಿಯರ್ ವೆಪನ್ಗಳನ್ನು ಅಪ್ಗ್ರೇಡ್ ಮಾಡಿಲ್ಲ. ಅಮೆರಿಕದ ವೆಪನ್ಗಳು ಯಾವ ಸ್ಥಿತಿಯಲ್ಲಿದ್ವೋ ಅದೇ ಸ್ಥಿತಿಯಲ್ಲಿದ್ದಾವೆ. ಟ್ರಂಪ್ ಈ ವಿಚಾರದಲ್ಲೂ ಸುಳ್ಳು ಹೇಳ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ 1990ರ ದಶಕದ ನಂತರ ಯಾವುದಾದ್ರೂ ದೇಶ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿದೆ ಅಂತಂದ್ರೆ ಅದು ಕೇವಲ ನಾರ್ತ್ ಕೊರಿಯಾ ಮಾತ್ರ. ಉಳಿದಂತೆ ಯಾವುದೇ ದೇಶಗಳು ಕೂಡ 1990ರ ದಶಕದ ಬಳಿಕ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿಯೇ ಇಲ್ಲ. ಟ್ರಂಪ್ ಹೇಳ್ತಾ ಇರುವಂತಹದ್ದು ಟೋಟಲಿ ಸುಳ್ಳು ಅಂತ ಅಮೆರಿಕದ ಜರ್ನಲಿಸ್ಟ್ಗಳೇ ಟೀಕೆ ಮಾಡ್ತಾ ಇದ್ದಾರೆ. ಹೌದು ಮಿತ್ರರೇ, ಚೈನಾ ಕೂಡ ಇತ್ತೀಚಿನ ವರ್ಷದಲ್ಲಿ ಯಾವುದೇ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿಲ್ಲ. CTBTಗೆ ಅವರು ಸಹಿ ಹಾಕಿದ ಬಳಿಕ ಟೆಸ್ಟ್ ಮಾಡಿಲ್ಲ. ರಷ್ಯಾ ಕೂಡ ಟೆಸ್ಟ್ ಮಾಡಿಲ್ಲ, ಫ್ರಾನ್ಸ್ ಟೆಸ್ಟ್ ಮಾಡಿಲ್ಲ, UK ಟೆಸ್ಟ್ ಮಾಡಿಲ್ಲ. ಅಮೆರಿಕವೂ ಸಹ 1992ರ ಬಳಿಕ ಯಾವುದೇ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿಲ್ಲ. ಆದರೆ ಟ್ರಂಪ್ ಹೇಳ್ತಾ ಇದ್ದಾರೆ, ಚೈನಾ ಟೆಸ್ಟ್ ಮಾಡ್ತಾ ಇದೆ, ರಷ್ಯಾ ಟೆಸ್ಟ್ ಮಾಡ್ತಾ ಇದೆ, ಇದಕ್ಕೋಸ್ಕರವಾಗಿ ನಾವು ಮಾಡ್ತಾ ಇದ್ದೀವಿ ಅಂತ. ಅಲ್ಲಿಗೆ ಟ್ರಂಪ್ ಅವರಿಗೆ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ಗೂ ಹಾಗೂ ನ್ಯೂಕ್ಲಿಯರ್ ವೆಪನ್ಗೂ ವ್ಯತ್ಯಾಸ ಗೊತ್ತಿಲ್ವಾ? ಈ ಪ್ರಶ್ನೆಯೂ ಕೂಡ ಮೂಡಿದೆ. ಒಂದು ವೇಳೆ ಟ್ರಂಪ್ ಅವರ ಈ ನ್ಯೂಕ್ಲಿಯರ್ ಟೆಸ್ಟ್ ಧಮ್ಕಿ ಕೇವಲ ಧಮ್ಕಿಗಷ್ಟೇ ಸೀಮಿತವಾದರೆ ಪರವಾಗಿಲ್ಲ. ಅದನ್ನ ಬಿಟ್ಟು ಅಮೆರಿಕ ಏನಾದರೂ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ದೆ ಆದರೆ ವಿಶ್ವ ಬಹಳ ದೊಡ್ಡ ವಿನಾಶದ ಕಡೆಗೆ ಹೆಜ್ಜೆ ಹಾಕುತ್ತೆ. ಅದರಲ್ಲಿ ಯಾವುದೇ ಡೌಟ್ ಬೇಡ. ಇದು ಪರಸ್ಪರ ಪೈಪೋಟಿಗೆ ಕಾರಣ ಆಗಿಯೇ ಆಗತ್ತೆ. ಮಿತ್ರರೇ, ಇವತ್ತು ರಷ್ಯಾ ಕೂಡ ಅಮೆರಿಕ ತಪ್ಪು ಮಾಡಬೇಕು ಅಂತ ಕಾಯ್ತಾ ಇದೆ. ಟ್ರಂಪ್ ಅವರ ಕೈಯಲ್ಲಿ ತಪ್ಪು ಮಾಡಿಸೋದಕ್ಕೆ ಪುತಿನ್ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಮಂಗಣ್ಣ ಟ್ರಂಪ್ಗೆ ಇದು ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಈ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ